ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಕರುನಾಡಿನ ಕೀರ್ತಿಯನ್ನ ವಿಶ್ವದೆಲ್ಲೆಡೆ ಮೊಳಗಿಸುತ್ತಿರುವಂತಹ ಕರುನಾಡಿನ ಕೀರ್ತಿ ಕಳಶ ನಟ, ನಿರ್ಮಾಪಕ, ನಿರ್ದೇಶಕ, ದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸರ್. ರಿಷಬ್ ಸರ್ಗೆ ನಮ್ಮ ಜಿ ಕುಟುಂಬ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ವಿಶ್ವದಾದ್ಯಂತ ಎಲ್ಲ ಕನ್ನಡಿಗರ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳು. ಶೆಟ್ರೆ, ನೀವು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ಯಾರಾದ್ರೂ ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರೆ ಹತ್ ಬಿಡ್ತಿದ್ದೆ ಅಂತ. ಈಗ ಪ್ರತಿಯೊಬ್ಬ ಕೇಳ್ತಾ ಇದಾರೆ, ಶೆಟ್ರೆ ಹೇಗಿದ್ದೀರಾ? ಈಗ ಚೆನ್ನಾಗಿದ್ದೀನಿ. ಆ ಚೆನ್ನಾಗಿರೋದಕ್ಕೆ ಕಾರಣ ಇವರೆಲ್ಲ. ನಿಮ್ಮ ಬಾಯಿಂದ ಈ ಮಾತು ಕೇಳೋದಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇದ್ರು ರಿಷಬ್ ಸರ್. ನಿರ್ದೇಶನದ ಜವಾಬ್ದಾರಿ ಒಂದ್ ಕಡೆ, ಆದ್ರೆ ಈ ವ್ಯಕ್ತಿ ಆ ಸಿನಿಮಾದಲ್ಲಿ ಮಾಡಿದಂತ ಆಕ್ಟಿಂಗಿಗೆ ಬೇಕಾದಂತ ಆ ಎನರ್ಜಿಗಿದೆಯಲ್ಲ, ಆ ಎನರ್ಜಿಗೆ ಎಲ್ಲರ ಪರವಾಗಿ ಹ್ಯಾಟ್ಸ್ ಆಫ್. ನೀವೊಂದ್ ಮಾತು ಹೇಳಿದ್ರಿ, ಅದು ನಾವು ನಡ್ಸೋದಲ್ಲ, ಆ ದೈವ ನಡ್ಸೋದು ಅಂತ. ಆ ದೈವ ಬಲ ಪ್ರತಿಯೊಂದು ಫ್ರೇಮಲ್ಲಿ ನೀವು ನಮ್ಮಂತ ಎಲ್ಲ ಭಕ್ತರಿಗೆ ಕೊಟ್ಟಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು ಶೆಟ್ರೆ. ಈಗ ಈ ಚಪ್ಪಾಳೆ ಹಿಂದೆ ಒಂದು ಶ್ರಮ ಪರಿಶ್ರಮ ಉಂಟು. ಎಷ್ಟು ಕಷ್ಟಪಟ್ಟಿದ್ರಿ, ಹೇಗೆಲ್ಲ ಆಯ್ತು, ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ನ ನೀವು ವೇದಿಕೆ ಮೇಲೆ ತಗೊಂಡ್ಬರ್ಬೇಕು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅದ್ರ ಬಗ್ಗೆ ನಮ್ಗೊಂದಷ್ಟು ಮಾಹಿತಿ. ಎಲ್ರಿಗೂ ನಮಸ್ಕಾರ. ಈ ಜಿ ಕುಟುಂಬ ನನಗೆ ಹೊಸ್ತಲ್ಲ, ಸುಮಾರಷ್ಟು ಕಾರ್ಯಕ್ರಮಗಳು ಬಂದಿದ್ದೀನಿ, ಹಲವಾರು ಸಾರಿ ನಿಮ್ಮ ಜೊತೆ ಭಾಗಿಯಾಗಿದ್ದೆ. ನನಗೆ ಇವತ್ತಿಗೂ ಹಾಗೇ ಇದೆ, ಏನು ಚೇಂಜ್ ಆಗಿಲ್ಲ. ಮತ್ತೆ ಇನ್ನೊಂದ್ಸಲ ಬಂದಿದ್ದೀನಿ ಅನ್ನೋ ಫೀಲಿಂಗ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದಕ್ಕೆ, ಪ್ರೀತಿಗೆ ಯಾವತ್ತೂ ಆಭಾರಿ ನಾನು. ಪ್ರತಿ ಸಲ ಹೇಳ್ತೀವಿ, ಅಂದರೆ ಒಂದು ಸಿನಿಮಾ ಮಾಡಿದಾಗ ಅದರ ಯಶಸ್ಸು ಜವಾಬ್ದಾರಿಯಾಗಿ ತಗೊಳ್ತಾ ಹೋಗ್ತೀವಿ. ಅದು ತುಂಬ ದೊಡ್ಡ ಋಣ ಇದೆ, ಯಾವಾಗಲೂ ಹೇಳ್ತೀವಿ ನಾವು. ಆ ಋಣ ತೀರಿಸೋ ಕೆಲಸ ಅಷ್ಟೇ. ಇದು ಹೇಗಾಗತ್ತೆ, ಏನಾಗತ್ತೆ, ಅಥವಾ ಇನ್ನೊಂದು ಪಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಿದ್ದು. ಸೊ ನನಗೆ ಆಕ್ಚುಲಿ ಫಸ್ಟ್ ಫಿಲ್ಮ್ ಇದೆ ಹಂಗೆ ನೋಡಕ್ ಹೋದ್ರೆ. ಸೊ ಹಂಗಾಗಿ ಗೊತ್ತಾಗ್ಲಿಲ್ಲ, ಮಾಡ್ಕೊಂಡು ಹೋಗ್ತಾ ಹೋದ್ವಿ. ಎಲ್ಲ ಅಲ್ಲಲ್ಲಿ ಮೂಳೆ ಬೆನ್ನು ಎಲ್ಲ ಏಟ್ ಆದ್ಮೇಲೆ ಗೊತ್ತಾಯ್ತು, ಹೋ ಸುಮಾರು ದಿವಸ ಬೇಕು ರಿಕವರ್ ಆಗಕ್ಕೆ ಅಂತ. ಸೊ ನಾನು ಒಬ್ಬನೇ ಅಲ್ಲ, ಇವತ್ತು ನಾನು ಇಲ್ಲಿ ಒಬ್ಬ ಕಾಣಿಸ್ಕೋಬಹುದು. ಇಡೀ ಎಫರ್ಟ್ ನನ್ನ ಇಡೀ ತಂಡ, ನನ್ನ DOP ಆಗ್ಬೋದು ಅರವಿಂದ್ ಕಶ್ಯಪ್, ಬೆಂಗ್ಲಾನ್ ಅಂತ ನನ್ನ ಪ್ರೊಡಕ್ಷನ್ ಡಿಸೈನರು, ಧರಣಿ ಗಂಗೆಪುತ್ರ ಅಂತ ಆರ್ಟ್ ಡೈರೆಕ್ಟರು, ಕಾಸ್ಟ್ಯೂಮ್ ಡಿಸೈನರ್ ಒಬ್ಬರು ಇದ್ದಾರೆ ಫಾರಿನ್ ಇಂದ ಕರ್ಕೊಂಡ್ಬಂದು, ಅವರು ಪ್ರಗತಿ ಶೆಟ್ಟಿ ಅಂತ. ಅವಳದ್ದು ಡಬಲ್ ಆಕ್ಟಿಂಗ್ ಅಲ್ಲಿ ಆಸ್ ಅ ಡಿಸೈನರ್ ಒಂದ್ ಕಡೆ, ಆದ್ರೆ ಮನೆಯಲ್ಲಿ ಮಕ್ಕಳು ಎಲ್ಲ ಕುಂದಾಪುರದಲ್ಲಿ ಸ್ಕೂಲ್ ಸೇರಿಸಿದ್ವಿ. ಮಕ್ಕಳದ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿದು. ಇನ್ನೊಂದ್ ಕಡೆಗೆ ಶೂಟಿಂಗ್ ಅಲ್ಲಿ ಏನ್ ಮಾಡ್ಕೊಂಡ್ ಬರ್ತೀನೋ ನಾನು ಅನ್ನೋ ಟೆನ್ಷನ್ ಒಂದ್ ಕಡೆಗೆ. ಸೊ ಹಂಗೆ ಈಗ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಪ್ರಮೋಷನ್ ಮುಗಿದ್ಮೇಲೆ ಲಿಸ್ಟ್ ಆಗ್ತಾ ಇದೀವಿ ಎಷ್ಟೆಷ್ಟು ಹಾರ್ಕೆ ಹೊತ್ಕೊಂಡಿದ್ದಾಳೆ ಅಂತ.